ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳು ಮತ್ತು ಪೋಷಕರ ಹಿತದೃಷ್ಟಿಯಿಂದ ಎರಡು ಬದಲಾವಣೆಯನ್ನು ನಾವು ತರಲಿಕ್ಕೆ ಇಚ್ಛೆಪಟ್ಟಿದ್ವಿ. ಅದನ್ನು ತಮಗೆ ಹೇಳ್ತಾ ಇದ್ದೀನಿ. ಭಾಳ ಇದು ಗಂಭೀರವಾದಂಥ ವಿಷಯ. ಎಲ್ಲ ವಿದ್ಯಾರ್ಥಿ ಪೋಷಕರ ಹಿತದೃಷ್ಟಿಯಿಂದ ಮಾಡಿರುವಂಥದ್ದು. ತಾವು ಕೇಳಿಸ್ಕೊಳ್ಳಿ. ಚಾಯ್ಸ್ 2 ಹಾಕಿರುವಂಥವರು, ಸಿಕ್ಕಿರುವಂತಹ ಮೆಡಿಕಲ್ ಸೀಟ್ ಏನಿದೆ ಅದನ್ನು ಹೋಲ್ಡ್ ಮಾಡಿ ನಾನು ಮೇಲ್ಗಡೆ ಹೋಗ್ತೀನಿ ಅಂತ ನಿರ್ಧಾರ ಮಾಡಿರುವಂಥವರು ಚಾಯ್ಸ್ 2 ಹಾಕ್ತೀರಾ ಅಂತಂದರೆ, ಸರ್ಕಾರಿ ಕಾಲೇಜಲ್ಲಿ ಸಿಕ್ಕಿರುವಂತಹ ವಿದ್ಯಾರ್ಥಿಗಳು ನಿಮ್ಮದು ಕೋರ್ಸ್ ಫೀಸ್ ಕಟ್ತೀರಾ. ಖಾಸಗಿ ಕಾಲೇಜಿನಲ್ಲಿ ಸರ್ಕಾರಿ ಕೋಟದಲ್ಲಿ ಸಿಕ್ಕಿರುವಂತಹ ವಿದ್ಯಾರ್ಥಿಗಳು ತಾವು ಕೋರ್ಸ್ ಫೀಸ್ ಕಟ್ತೀರಾ. ಯಾರಿಗೆ ಪಿ ಸೀಟು ಸಿಕ್ಕಿದೆ, ಅದು ಖಾಸಗಿ ಕಾಲೇಜಲ್ಲಿ ಪ್ರೈವೇಟ್ ಸೀಟ್ ಇರುತ್ತೆ, ಮತ್ತು ಪ್ರೈವೇಟ್ ಯೂನಿವರ್ಸಿಟಿನಲ್ಲಿ ಪಿ ಸೀಟ್ ಇರುತ್ತೆ, ಆಮೇಲೆ ಮ್ಯಾನೇಜ್ಮೆಂಟ್ ಸೀಟ್ ಇರುತ್ತೆ, NRI ಸೀಟ್ ಇರುತ್ತೆ. ಇವ್ರುಗಳಿಗೆ ಯೂನಿಫಾರ್ಮಾಗಿ ನಾವು 12 lakh rupees ಕಾಶ್ ಆ್ಯಂಡ್ ಡೆಪಾಸಿಟ್, ಅಂದರೆ ಮುಂಗಡ ಅಡ್ಮಿಷನ್ಗೋಸ್ಕರ ಮುಂಗಡವಾಗಿ ಪಡಿತಾ ಇದ್ದೀವಿ ಅಂತ ಹೇಳ್ಬೋದು. ಕಾಶ್ ಆ್ಯಂಡ್ ಡೆಪಾಸಿಟ್ ಅನ್ನೋದಕ್ಕಿಂತ, ಯಾಕೆಂತಂದ್ರೆ ನೀವು 2 ಹಾಕಿದ್ದೀರಾ, ಇದು ಕನ್ಫರ್ಮ್ ನೀವು ಕಾಲೇಜಿಗೆ ಹೋಗ್ತೀರಾ. ಇದಕ್ಕೆ ಆದ್ರೂ ಅದಕ್ಕಿಂತ ಮೇಲಿರುವಂಥದ್ದು ನಮಗೆ ಸಿಗಬಹುದಾ ಅನ್ನುವಂಥದ್ದು ತಾವು ಪ್ರಯತ್ನ ಮಾಡುವಂಥದ್ದು ಚಾಯ್ಸ್ 2 ಹಾಕಿರುವಂಥದ್ದು. ದಯಮಾಡಿ ಚಾಯ್ಸ್ 2 ಇನ್ನೊಂದು ಸರಿ ಓದ್ಕೊಳ್ಳಿ. ಕೊನೆಗೆ ನನಗೆ ಗೊತ್ತಿಲ್ಲ ಚಾಯ್ಸ್ 2 ಹಾಕಿದ್ದೆ, ನಾನು ಆಮೇಲೆ ನಾನು ಹೋಗಲ್ಲ, ಅದ್ರ ಪರಿಣಾಮ ಬೇರೆನೇ ಇದೆ. ನನಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಚಾಯ್ಸ್ 2ನ ತುಂಬ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು ನೀವು ಚಾಯ್ಸ್ 2 ಹಾಕ್ತಾ ಇದ್ದೀರಾ. ಚಾಯ್ಸ್ 2 ಹಾಕುವಂಥವರಿಗೆ ಸರ್ಕಾರಿ ಸೀಟನ್ನು, ಸರ್ಕಾರಿ ಕೋಟದಲ್ಲಿ ಪಡೆದಿರುವಂತಹ ವಿದ್ಯಾರ್ಥಿಗಳು ಆ ಕೋರ್ಸ್ ಫೀಸನ್ನು ಕಟ್ತೀರಾ. ಯಾರು 12,117 ರೂಪಾಯಿದು ಸೀಟು ಏನು ಪ್ರೈವೇಟ್ ಸೀಟ್ ಇದೆ, ಮತ್ತು ಪ್ರೈವೇಟ್ ಯೂನಿವರ್ಸಿಟಿ ಸೀಟ್ ಇದೆ, ಒಟ್ಟು 12 ಲಕ್ಷಕ್ಕಿಂತ ಮೇಲ್ಪಟ್ಟಿರುವಂತಹ, 12 ಲಕ್ಷಕ್ಕಿಂತ ಒಳಗಿರುವಂತಹ ಕೋರ್ಸ್ ಫೀಸ್ ಏನಿದೆ ಕೋರ್ಸ್ ಫೀಸೇ ಕಟ್ತೀರಾ. 12 ಲಕ್ಷಕ್ಕಿಂತ ಮೇಲ್ಪಟ್ಟಿರುವಂತಹ ಪಿ, NRI ಮತ್ತು ಮ್ಯಾನೇಜ್ಮೆಂಟ್ ಅವರು 12 ಲಕ್ಷ ಮಾತ್ರ ಕಟ್ತೀರಾ. ಕಟ್ಟಿ ತಾವು ನಮ್ಮ ಚಾಯ್ಸ್ 2 ಹಾಕಿ ಸಿಸ್ಟಮ್ ಒಳಗಡೆ ಬರ್ತೀರಾ. ಪರಿಣಾಮ ಏನು? ಹಿಂದೆ ಕೋರ್ಸ್ ಫೀಸ್ ತಗೊಳ್ತಾ ಇದ್ರು, ಈಗ ಯಾಕೆ ನೀವು ಕಡಿಮೆ ಮಾಡಿದ್ದೀರಾ ಅಂತ ಕೇಳ್ಬೋದು ಕೆಲವರು ಪೋಷಕರು. ಕೆಲವರು ಒಳ್ಳೇದಂತಲೂ ಹೇಳ್ಬೋದು. ಬಟ್ ನಾವು ಎಲ್ಲ ಥರದ ಕಾಮೆಂಟ್ ಮಾಡೋರು ಇರ್ತೀರಾ. ಬಟ್ ನಾವು ಸಮಗ್ರವಾಗಿ ವಿಚಾರ ಮಾಡಿ ಎಲ್ಲರಿಗೆ ಅನುಕೂಲ ಆಗುವಂಥ ಹಿತದೃಷ್ಟಿಯಿಂದ ನಾವು ಮಾಡಿದ್ದೀವಿ ಇದನ್ನು. ಈಗ 2 ಕಂಡೀಷನ್ಸು ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಚಾಯ್ಸ್ 2 ಹಾಕಿ ಏನಕ್ಕೆ ಬರ್ತೀರಾ ನೀವು? ಚಾಯ್ಸ್ 2 ಹಾಕಿ ಒಂದು ನಮ್ಮಲ್ಲಿ ಹೈಯರ್ ಆಪ್ಷನ್ಸ್ ನೋಡೋದಕ್ಕೆ ಬರ್ತೀರಾ. ಇನ್ನೊಂದು ಸೆಕೆಂಡ್ ರೌಂಡ್ ಆಲ್ ಇಂಡಿಯಾದಲ್ಲಿ ಸಹ ನಿಮಗೆ ಒಂದು ಒಳ್ಳೆ ಕಾಲೇಜ್ ಏನಾದರೂ ಸಿಗುವಂಥ ನಿರೀಕ್ಷೆ ಸಹ ಇರುತ್ತೆ, ಅದಕ್ಕೆ ಹಾಕಿದ್ದೀವಿ. ಇನ್ನೊಂದು ರಿಯಾಯಿತಿಯನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀವಿ. ಏನು ಅಂತಂದರೆ, ಲಾಸ್ಟ್ ಇಯರ್ ಎಲ್ಲ ತಮಗೆ ಗೊತ್ತಿದೆ, ನಮ್ಮಲ್ಲಿ ಸೀಟು ಅಲಾಟ್ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆದಮೇಲೆ ತಾವು ಆಲ್ ಇಂಡಿಯಾದಲ್ಲಿ ಅಲಾಟ್ ಆಗುತ್ತೆ, ನಮ್ಮಲ್ಲಿ ಸಹ ಅಲಾಟ್ ಆಗಿಬಿಡುತ್ತೆ. ನೀವು ಕ್ಯಾನ್ಸಲೇಷನ್ ಎಲ್ಲ ಮಾಡಿಸ್ಕೊಳಕ್ಕೆ ಬಂತು ಅಂತಂದರೆ ತಮಗೆ 2 ಲಕ್ಷ ಕೋರ್ಸ್ ಫೀಸನ್ನು ಫೋರ್ಫಿಟ್ ಅಂತ ಹೇಳಿದ್ವಿ. ನಂತರ ತುಂಬ ಮಕ್ಕಳು ರಿಕ್ವೆಸ್ಟ್ ಮಾಡಿದರು, ಕೊನೆಗೆ ಅದು 5 ಲಕ್ಷ ಮಾಡಿದ್ವಿ. ಈ ಥರದ್ದೆಲ್ಲ ಆಗಿತ್ತು. ಈ ಸರಿ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ, ಒಂದು ವೇಳೆ ನಿಮಗೆ ಸೆಕೆಂಡ್ ರೌಂಡು ನಮ್ಮ ಫೈನಲ್ ರಿಸಲ್ಟ್ ಅಂತೂ ತಮಗೆಲ್ಲ ಗೊತ್ತಿದೆ. ನಮ್ಮ ಫೈನಲ್ ರಿಸಲ್ಟ್ ಬರುವಂಥದ್ದು ಆಲ್ ಇಂಡಿಯಾದ್ದು ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದ ಮೇಲೆ ತಮಗೆ ಕ್ಲಾರಿಟಿ ಇದೆ. ಅಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಆಲ್ ಇಂಡಿಯಾದಲ್ಲಿ ಸೀಟು ಸಿಕ್ಕಿದೆ, ಸಿಕ್ಕಿಲ್ಲ, ಸಿಕ್ಕಿರೋದು ಒಳ್ಳೇದಿದೆ, ಒಳ್ಳೇದಿಲ್ಲ ಅಂತ. ನಾವು ಸೆಕೆಂಡ್ ರೌಂಡನ್ನು ರಿಸಲ್ಟನ್ನು ಪಬ್ಲಿಷ್ ಮಾಡೋದಕ್ಕಿಂತ ಪೂರ್ವದಲ್ಲಿ, ಅಂದರೆ ಆಲ್ ಇಂಡಿಯಾದ್ದು ಉದಾಹರಣೆಗೆ 25ನೇ ತಾರೀಕು ಆಲ್ ಇಂಡಿಯಾದವರು ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ. ನಮ್ಮದು ಪ್ರಾವಿಷನಲ್ ಬಂದಿರ್ಬೋದು, ಇಲ್ಲ ಬಂದಿಲ್ಲದೇ ಇರ್ಬೋದು. ಬಟ್ ನಮ್ಮ ಫೈನಲ್ ರಿಸಲ್ಟ್ ಅಂತೂ ಬಂದಿರಲ್ಲ. ನಾನು ಮುಂದಿನ ದಿನಗಳಲ್ಲಿ ಕ್ಲಾರಿಟಿ ಕೊಡ್ತೀನಿ. ನೀವು ನಮ್ಮದನ್ನು ಕ್ಯಾನ್ಸಲ್ ಮಾಡ್ತೀರಾ ಅಂತಂದರೆ, ನೀವು ಕಾಶ್ ಆ್ಯಂಡ್ ಡೆಪಾಸಿಟ್ ಅಂದರೆ ಚಾಯ್ಸ್ 2 ಹಾಕಿರೋ ವಿದ್ಯಾರ್ಥಿಗಳಿದ್ದೀರಾ. ಚಾಯ್ಸ್ 3 ಹಾಕಿ ನೀವು ಮೆಡಿಕಲನ್ನು ಆಫ್ ಮಾಡಿರುವಂಥವ್ರು ಇದ್ದಿರ್ಬೋದು. ಬಟ್ ವಿಶೇಷವಾಗಿ ನಾನು ಚಾಯ್ಸ್ 2ದವರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಯಾಕೆಂದರೆ ನೀವು ದೊಡ್ಡ ಅಮೌಂಟು ನೀವು ಕಟ್ಟಿದ್ದೀರಾ, 12 ಲಕ್ಷದಷ್ಟು ನಮ್ಮ ಹತ್ರ ಕಟ್ಟಿರ್ತೀರಾ. ನೀವು ನಿಮಗೆ MCCನಲ್ಲಿ ಏನಾದರೂ ಸೀಟ್ ಸಿಕ್ಕಿ ತಾವು ಹೋಗ್ತೀರಾ ಅಂತಂದರೆ, ಬೇರೆ ಯಾವುದಾದ್ರೂ ರಾಜ್ಯದಲ್ಲಿ ನಮ್ಮ ಫೈನಲ್ ರಿಸಲ್ಟ್ ಒಳಗಡೆನೇ ಬೇರೆ ಇನ್ಯಾವುದೋ ರಾಜ್ಯದಲ್ಲಿ ಸೀಟ್ ಸಿಕ್ಕಿ ತಾವು ಹೋಗ್ತೀರಾ ಅಂತಂದರೆ, ನಿಮಗೆ ನಾವು ಉಚಿತವಾಗಿ ಕಳಿಸ್ಕೊಡ್ತೀವಿ. ಯಾವುದೇ ನಿಮಗೆ ಹಣನ ಫೋರ್ಫಿಟ್ ಮಾಡಲ್ಲ. ಆದರೆ ಒಂದು ಕಂಡೀಷನ್ ಇದೆ. ಅದು ಏನು ಅಂತಂದರೆ, ನೀವು MCCಗೆ ಅಥವಾ ಬೇರೆ ಯಾವುದಾದ್ರೂ ರಾಜ್ಯದಲ್ಲಿ ಸೀಟ್ ಅಲಾಟ್ ಆಗಿರುವಂಥ ಕಡೆ ಹೋಗಿ ಅಡ್ಮಿಷನ್ ಆಗಬೇಕು. ಅಡ್ಮಿಷನ್ ಆಲ್ ಇಂಡಿಯಾ MCC ಅವ್ರು ಏನು ನಮಗೆ ಅಡ್ಮಿಷನ್ ಕನ್ಫರ್ಮೇಷನ್ ಲಿಸ್ಟನ್ನು ಕಳಿಸ್ತಾರೆ, ಆವಾಗ ನಾವು ನಿಮ್ಮ ಅಕೌಂಟಿಗೆ ಈ ಹಣನ ವಾಪಸ್ ಹಾಕ್ತೀವಿ. ಇದು ವಿಷಯ ಇಷ್ಟೇ. ನೀವು ಹೋದರೆ ನಮ್ಮ ಇನ್ಯಾರೋ ಒಂದಷ್ಟು ಕೆಳಗಿನವ್ರು ಪುಷ್ ಆಗ್ತಾರೆ ಅನ್ನುವಂಥದ್ದು. ನಿಮಗೆ ಯಾವ 1 ರೂಪಾಯಿನೂ ಇಲ್ಲ. ಲಾಸ್ಟ್ ಇಯರ್ 5 ಲಕ್ಷ ಕೋರ್ಸ್ ಫೀ, 2 ಲಕ್ಷ ಎಲ್ಲನೂ ಅದು ಗೊಂದಲ ಆಗಿತ್ತು. ಅಷ್ಟು ಕಟ್ಟಿ ಹೋಗಿದ್ದಾರೆ. ನಮ್ಮಲ್ಲಿ ಕೋರ್ಸ್ ಫೀಸ್ ಕಟ್ಟಿ ಕ್ಯಾನ್ಸಲ್ ಮಾಡ್ಕೊಂಡಿರೋದು. ಇಲ್ಲಿ ಈಗ ಚಾಯ್ಸ್ 2 ಹಾಕಿದ್ದೀರಾ, ಕೋರ್ಸ್ ಫೀಸ್ ಬದಲು 12 ಲಕ್ಷ ಕಟ್ಟಿದ್ದೀರಾ. ನಮ್ಮ ಫೈನಲ್ ರಿಸಲ್ಟ್ ಅನೌನ್ಸ್ ಆಗುವಂಥದ್ದಕ್ಕಿಂತ ಮೊದಲು MCC ಅಥವಾ ಬೇರೆ ಯಾವುದಾದ್ರೂ ರಾಜ್ಯದಲ್ಲಿ ಸೀಟ್ ಸಿಕ್ಕಿ ತಾವು ಹೋಗ್ತೀರಾ ಅಂತಂದರೆ, ನಮ್ಮಿಂದ ನೀವು ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ಅಲ್ಲಿ ಅಡ್ಮಿಷನ್ ಆಗ್ಬೋದು. ನಿಮ್ಮ ಅಡ್ಮಿಷನ್ ಕನ್ಫರ್ಮೇಷನ್ ಆದ ನಂತರ ನಾವು ನಿಮಗೆ ಈ ಹಣವನ್ನು ನಿಮಗೆ ವಾಪಸ್ ಕೊಡ್ತೀವಿ. ಇಲ್ಲ, ನಾನು ಚಾಯ್ಸ್ 2 ಹಾಕಿರ್ತೀನಿ, ಆಮೇಲೆ ಇಲ್ಲಿ ಫೈನಲ್ KEನಲ್ಲಿ ಫೈನಲ್ ರಿಸಲ್ಟ್ ಆದಮೇಲೆ ಅಲ್ಲಿನೂ ಆಗಿರುತ್ತೆ, ನಮ್ಮದು ಆಗಿರುತ್ತೆ, ಆಮೇಲೆ ನಾನು ನಿರ್ಧಾರ ಮಾಡ್ತೀನಿ, ನಾನು ಹೋಗಲ್ಲ ಈ ಸರಿ, ನನಗೆ ಅಷ್ಟು ಖುಷಿ ಇಲ್ಲ, ನೆಕ್ಸ್ಟ್ ನೋಡ್ತೀನಿ. ನೀವು ಏನು ಕಟ್ಟಿರುವಂತಹ ಸಂಪೂರ್ಣ ಹಣವನ್ನು ನಾವು ಫೋರ್ಫಿಟ್ ಮಾಡ್ತೀವಿ. ಫರ್ದರ್ ಯಾವುದೇ ರೌಂಡಿಗೆ ನಿಮಗೆ ಕೌನ್ಸಿಲಿಂಗಿಗೆ ಭಾಗವಹಿಸಲ್ಲ. ಇದು ಭಾಳ ಸ್ಟ್ರಿಕ್ಟಾಗಿ ನಾವು ಫಾಲೋ ಮಾಡ್ತೀವಿ.